ಪ್ರಿಯರೇ, ಪಾಸ್ಕ ಕಾಲದ 4ನೆಯ ಭಾನುವಾರ, ದೈವಿಕರೆಯ ಭಾನುವಾರ ಮತ್ತು ಇದನ್ನು ಗುಡ್ ಶೆಫರ್ಡ್ ಸಂಡೇ ಅಥವಾ ಉತ್ತಮ ಕುರಿಗಾಯಿಯ ಭಾನುವಾರ ಅಂತ ಕೂಡ ನಾವು ಹೇಳಬಹುದು. ನಾವು ನೋಡ್ತೇವೆ ಈ ಒಂದು ಕುರುಬ, ಕುರಿಗಾಯಿ, ಕುರಿಗಳು ಹಳೆ ಒಡಂಬಡಿಕೆಯಲ್ಲಿ ಬಹಳ ಹೆಚ್ಚು ಇದರ ಪ್ರಚಲಿತವನ್ನು ನಾವು ಕಾಣ್ತೇವೆ. ಆಬೆಲ್ ಒಬ್ಬ ಉತ್ತಮ ಕುರಿಗಾಯಿ ಆಗಿದ್ದ, ದಯಾಮಯದೇವರು ಆತನನ್ನು ಹೆಚ್ಚು ಪ್ರೀತಿಸಿದರು. ಮೋಸೆಸ್ ಕೂಡ ಒಬ್ಬ ಉತ್ತಮ ಕುರಿಗಾಯಿ ಆಗಿದ್ದ, ಅವನು ತನ್ನ ಮಾವನ ಕುರಿಗಳನ್ನು ಅವನು ಕಾಯ್ತಾ ಇದ್ದ. ಅಬ್ರಹಾಮ ದೊಡ್ಡ ಒಂದು ಕುರಿಗಳ, ಜಾನುವಾರುಗಳ ಒಂದು ಸಂತತಿಯೇ ಇದ್ದಂಥ ಅಬ್ರಹಾಮ. ಅದಕ್ಕಿಂತ ಹೆಚ್ಚಾಗಿ ದಾವೀದ ಒಬ್ಬ ಕುರಿಗಾಯಿ ಆಗಿದ್ದ. ಆದ್ದರಿಂದ ದಾವೀದ ಒಬ್ಬ ಕುರಿಗಾಯಿ ಆಗಿದ್ದರಿಂದ ಆ ಒಂದು ಕುರುಬನ ಮತ್ತು ಕುರಿಯ ಆ ಒಂದು ಸಂಬಂಧದ ಬಗ್ಗೆ ಕೀರ್ತನೆ 23 ಬಹಳ ಚೆನ್ನಾಗಿ ಹೇಳುವುದನ್ನು ನಾವು ಕಾಣ್ತೇವೆ. ವಿಶೇಷವಾಗಿ ಒಬ್ಬ ಒಳ್ಳೆಯ ಕುರುಬ ಕುರಿಗಳನ್ನು ಒಂದಾಗಿ ಸೇರಿಸುತ್ತಾನೆ, ಒಳ್ಳೆಯ ವಾತಾವರಣ ಕಲ್ಪಿಸುತ್ತಾನೆ, ಒಳ್ಳೆಯ ಮೇವು ನೀರನ್ನು ಕೊಡುತ್ತಾ ರಕ್ಷಿಸುತ್ತಾನೆ. ಒಳ್ಳೆಯ ಕುರುಬ ತನ್ನ ಕುರಿಗಳಿಗಾಗಿ ಪ್ರಾಣ ತ್ಯಜಿಸಲು ಹಿಂಜರಿಯುವುದಿಲ್ಲ ಎನ್ನುವಂಥ ಅಂಶಗಳನ್ನು ನಾವು ಇಲ್ಲಿ ಅರಿಯಲಿದ್ದೇವೆ. ಕೀರ್ತನೆ ನಾವು ನೋಡ್ತೇವೆ, ಪ್ರಭು ಕುರಿಗಾಯಿ ಆಗಿರಲು ನನಗೆ ಕುಂದು ಕೊರತೆಗಳೆಲ್ಲಿವೆ. ಪ್ರಭು ಕುರಿಗಾಯಿ ಆಗಿರಲು ನನಗೆ ಕುಂದು ಕೊರತೆಗಳೆಲ್ಲಿಯವು ನನಗೆ. ಹಸಿರು ಗಾವಲುಗಳಲ್ಲೆನ್ನ ತಂಗಿಸುವನು, ತಿಳಿ ಕೊಳಗಳ ಬಳಿಗೆನ್ನ ಹೊರದೆಯುವನು. ಆ ಒಂದು ಕುರಿ ನಾವು ನೋಡುವಂಥದ್ದು ಬಹಳ ಮುಕ್ತವಾದಂತಹ ಒಂದು ಪ್ರಾಣಿ. ಅವನಿಗೆ ಒಡೆಯನ ಆಶ್ರಯ ಇಲ್ಲದೆ ಅವು ಬದುಕುವುದೇ ಕಷ್ಟ. ಎಲ್ಲಾದರೂ ಮೇಯಲಿಕ್ಕೆ ಹೋದಾಗ ಎಲ್ಲಾದರೂ ತಪ್ಪಿಸ್ಕೊಂಡ್ರೆ ಅವು ಅನುಭವಿಸುವಂಥ ಒಂದು ರೀತಿ ನೀತಿ, ಅವು ಅಬಲಗಳಾಗಿ ಆ ಒಂದು ಪ್ರಾಣಿಗಳಿಗೆ, ಕಳ್ಳಕಾಕರಿಗೆ ವಧೆ ಹಾಕುವಂಥ ರೀತಿಯಂಥದ್ದು ಬಹಳ ಮೃದು ಸ್ವಭಾವ. ಒಡೆಯನನ್ನೇ ನಂಬಿಕೊಂಡಿರುವಂಥದ್ದು, ಒಡೆಯನ ಸ್ವರವನ್ನು ಆಲಿಸುವಂಥದ್ದು, ಒಡೆಯನ ಹಿಂಬಾಲಿಸಿ ಹೋಗುವಂಥದ್ದು. ಇಂಥ ಆ ಒಂದು ಕುರಿಗಾಯಿಯ ಆ ಒಂದು ಸ್ವರೂಪವನ್ನು ದಾವೀದ ವಿವರಿಸುವುದು ನಾವು ನೋಡ್ತೇವೆ. ಪುನಶ್ಚೇತನಗೊಳಿಸುವನು ತನ್ನ ಪ್ರಾಣವನಾಥ. ಪುನಶ್ಚೇತನಗೊಳಿಸ್ತಾನೆ ಮತ್ತು ವಿಶೇಷ ರೀತಿಯಲ್ಲಿ ಕಾಪಾಡ್ತಾನೆ. ಇದನ್ನ ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ, ನಾನು ಬಂದದ್ದಾದರೂ ಜೀವ ನೀಡಲು, ಯಥೇಚ್ಛವಾಗಿ ಜೀವ ನೀಡಲು. ಪ್ರಭು ಯೇಸು ಕ್ರಿಸ್ತ ಬಂದದ್ದು ಯಥೇಚ್ಛವಾಗಿ, ಸಂಪೂರ್ಣವಾಗಿ ಸಕಲವನ್ನು ಕೊಡುವಂತ ಪ್ರಭು ಯೇಸು ಕ್ರಿಸ್ತರು ನಾನು ಬಂದದ್ದಾದರೂ ಜೀವ ನೀಡಲು, ಯಥೇಚ್ಛವಾಗಿ ಜೀವ ನೀಡಲು. ವಿಶೇಷವಾಗಿ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಯೆರೆಮೀಯ ಪ್ರವಾದಿ 23:1 ಹೇಳ್ತದೆ, ನನ್ನ ಮಂದೆಯ ಕುರಿಗಳನ್ನು ಚದುರಿಸಿ ಹಾಳು ಮಾಡುವ ಕುರುಬರಿಗೆ ಧಿಕ್ಕಾರ. ಹಳೆ ಒಡಂಬಡಿಕೆ ಅನೇಕ ಕಡೆ ಹೇಳುವುದನ್ನು ನಾವು ಪಡ್ತೇವೆ. ಕುರುಬನು ತನ್ನ ಕುರಿಗಳನ್ನು ಕಾಯದಿದ್ದರೆ ಅವನಿಗೆ ಸರ್ವನಾಶ ಎನ್ನುವಂಥ ಮಾತುಗಳನ್ನು ಕೂಡ ನಾವು ಕೇಳ್ತೇವೆ. ವಿಶೇಷವಾಗಿ ಯೆಶಾಯ ಪ್ರವಾದಿಯ ಗ್ರಂಥ 40:11 ಆತ ಮೇಯಿಸುವನು ತನ್ನ ಮಂದೆಯನ್ನು ಕುರುಬನ ಹಾಗೆ, ಮರಿಗಳನ್ನು ಕೈಗೆ ಎತ್ತಿಕೊಳ್ಳುವನು, ಅಪ್ಪಿಕೊಳ್ಳುವನು ಎದೆಗೆ, ನಡೆಸುವನು ಆಲೂಡಿಸುವ ಕುರಿಗಳನ್ನು ಮೆಲ್ಲಗೆ. ಒಂದು ಮರಿ ಎಲ್ಲಾದರೂ ಬೈಲಿನಲ್ಲಿ ಹಗಲೊತ್ತು ಮರಿ ಹಾಕ್ಬಿಟ್ರೆ ಕುರುಬ ಎತ್ಕೊಳ್ತಾನೆ. ಅದಕ್ಕೆ ಆ ಒಂದು ಅಬಲತೆ ಅಲ್ಲಿ ಇರುವುದರಿಂದ ಅದನ್ನು ಅಪ್ಪಿ ಅದರಿಂದ ಬಹಳ ಚೆನ್ನಾಗಿ ಹೇಳ್ತಾನೆ ಯೆಶಾಯ. ಆತ ಮೇಯಿಸುವನು ತನ್ನ ಮಂದೆಯನ್ನು ಕುರುಬನ ಹಾಗೆ, ಮರಿಗಳನ್ನು ಕೈಗೆತ್ತಿಕೊಳ್ಳುವನು, ಅಪ್ಪಿಕೊಳ್ಳುವನು ಎದೆಗೆ, ನಡೆಸುವನು ಆಲೂಡಿಸುವ ಕುರಿಗಳನ್ನು ಮೆಲ್ಲಗೆ. ಒಬ್ಬ ತಾಯಿಯ ಪ್ರೀತಿ ಈ ಒಂದು ಕುರುಬನಲ್ಲಿ ನಾವು ನೋಡುವಂಥದ್ದು. ಒಬ್ಬ ತಾಯಿ ತನ್ನ ಹಸು ಕೂಸನ್ನು ಎಷ್ಟರ ಮಟ್ಟಿಗೆ ಆಕೆ ಮುತುವರ್ಜಿ ವಹಿಸ್ತಾಳೆ, ಎಷ್ಟರ ಮಟ್ಟಿಗೆ ಅದನ್ನು ಕಾಪಾಡ್ತಾಳೆ, ಎಷ್ಟರ ಮಟ್ಟಿಗೆ ಬೆಚ್ಚಗಿಟ್ಕೊಳ್ತಾಳೆ. ಹತ್ತಾಗ, ಕುಂತಾಗ, ನಿಂತಾಗ ಎದೆಗೆ ಅಪ್ಪಿಕೊಡ್ತಾಳೆ. ಎದೆಗೆ ಅಪ್ಪಿಕೊಳ್ಳುವಂಥ ಸ್ಪರ್ಶದಲ್ಲಿ ಮಗು ಶಾಂತವಾಗಿ ನಿದ್ರೆ ಮಾಡುವಂಥ ಆ ಒಂದು ಭಯದ ವಾತಾವರಣ ಹೋಗುವಂಥದ್ದು ನಾವೆಲ್ಲರೂ ಅನುಭವಿಸಿದ್ದೇವೆ. ನಮ್ಮ ತಾಯಂದಿರು ಈ ಒಂದು ಆರೈಕೆಯನ್ನು, ಪ್ರೀತಿಯನ್ನು, ಮಮತೆಯನ್ನು ಕೊಟ್ಟಿರುವಂಥದ್ದು ದಯಾಮಯ ದೇವರು ಕೂಡ. ಒಬ್ಬ ಸ್ವಾಮಿ ಪ್ರವಾದಿ ಹೇಳುವಂತೆ
ಒಂದು ತಾಯಿ ತನ್ನ ಕೂಸನ್ನು ಮರೆತರು ನಾನಿನ್ನ ಮರೆಯೇ ಎಂದು ದಯಾಮಯ ದೇವರು ಹೇಳುವಂತ ಮಾತನ್ನು ಪ್ರವಾದಿ ಹೇಳ್ತಾನೆ. ಅಂದ್ರೆ ಅದಕ್ಕೆ ತಾಯಿಯ ಪ್ರೀತಿಗಿಂತಲೂ ಅತಿ ಶ್ರೇಷ್ಠವಾದಂತ ಪ್ರೀತಿ ನಮ್ಮನ್ನು ಏಲೋಕಕ್ಕೆ ಕಳಿಸಿದಂತ, ನಮ್ಮನ್ನು ಸೃಷ್ಟಿ ಮಾಡಿದಂತ, ನಮ್ಮನ್ನು ಕಾಪಾಡುವಂತ ಆ ಕುರುಬ ದಯಾಮಯ ದೇವರಿಗಿದೆ ಎನ್ನುವುದನ್ನು ನಾವು ಕಾಣಬಹುದಾಗಿದೆ. ಎಜೆಕಿಯೇಲ್ ಗ್ರಂಥ 34ನೇ ಅಧ್ಯಾಯ ಅಲ್ಲಿ ಹೇಳುತ್ತೆ, ಅಲ್ಲಿ ಮೊದಲು ಇದನ್ನ ಕುರುಬನ್ನು ಕಂಡಮ್ ಮಾಡ್ತಾರೆ. ಸರ್ವೇಶ್ವರ ಸ್ವಾಮಿ ನರ ಪುತ್ರನೇ ಇಸ್ರಾಯೇಲ್ ಮಂದೆಯ ಕುರುಬರಿಗೆ ವಿರುದ್ಧವಾಗಿದ್ದರೆ ಅಯ್ಯೋ, ಸ್ವಂತ ಹೊಟ್ಟೆ ಹೊರೆದುಕೊಳ್ಳುವ ಇಸ್ರಾಯೇಲಿನ ಕುರುಬರಿಗೆ ಧಿಕ್ಕಾರ. ಕುರಿಗಳ ಹೊಟ್ಟೆ ಗಮನಿಸುವುದು ಕುರುಬರ ಧರ್ಮವಲ್ಲವೇ? ನೀವು ಅವುಗಳ ಹಾಲನ್ನು ಕುಡಿತೀರಿ, ಉಣ್ಣಿಯ ಒದಿಕೆಯನ್ನು ಒದಿತೀರಿ, ಕೊಬ್ಬಿದ ಕುರಿಗಳನ್ನು ಕೊಯ್ತೀರಿ, ಕಡಿತೀರಿ, ಆದರೆ ಅವರನ್ನು ನೀವು ಧಿಕ್ಕರಿಸ್ತೀರಿ ಎಂದು ಹೇಳುವಂತ ಮಾತುಗಳು. 11ನೇ ವಾಕ್ಯ, ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ, ಆಹಾ, ನಾನೇ ನನ್ನ ಕುರಿಗಳನ್ನು ಹಿಂಬಾಲಿಸಿ ಹುಡುಕುವೆನು. ಮಂದೆಯ ಕುರುಬನು ಸುತ್ತಮುತ್ತಲು ಚದುರಿ ಹೋದ ತನ್ನ ಕುರಿಗಳನ್ನು ಹುಡುಕುವ ಹಾಗೆ ನಾನು ನನ್ನ ಕುರಿಗಳನ್ನು ಹುಡುಕುವೆನು. ಕಾರ್ ಮುಗಿಲಿನ ದುರ್ದಿನದಲ್ಲಿ ಚೆಲ್ಲಾಪಿಲಿಯಾದ ಅವುಗಳನ್ನು ಎಲ್ಲಾ ಸ್ಥಳಗಳಿಂದ ಬಿಡಿಸಿ, ಜನಾಂಗಗಳ ವಶದಿಂದ ತಪ್ಪಿಸಿ, ದೇಶಗಳಿಂದ ಒಟ್ಟುಗೂಡಿಸಿ, ಸ್ವದೇಶಕ್ಕೆ ಬರಮಾಡಿ, ಇಸ್ರಾಯೇಲಿನ ಬೆಟ್ಟಗಳಲ್ಲೂ ತೊರೆಗಳ ಬಳಿಯಲ್ಲೂ ನಾಡಿನ ಎಲ್ಲ ಹಕ್ಕಿಗಳಲ್ಲೂ ಮೇಯಿಸುವೆನು. ಅವುಗಳಿಗೆ ಒಳ್ಳೆಯ ಮೇವನ್ನು ಮೇಯಿಸುವೆನು. ಅವುಗಳ ಹುಲ್ಲುಗಾವಲು ಇಸ್ರಾಯೇಲಿನ ಎತ್ತರವಾದ ಬೆಟ್ಟಗಳೆನ್ನುವುದು. ಅಲ್ಲಿ ಒಳ್ಳೆಯ ತವರಿನಲ್ಲಿ ಮಲಗುವು. ನಾನೇ ನನ್ನ ಕುರಿಗಳನ್ನು ಮೇಯಿಸಿ ಹಾಯಾಗಿ ಮಲಗುವಂತೆ ಮಾಡುವೆನು. ಇದು ಸರ್ವೇಶ್ವರನಾದ ನುಡಿ. ಎಜೆಕಿಯೇಲ್ ಗ್ರಂಥದಲ್ಲಿ ಒಬ್ಬ ತಂದೆಯಾದ ದೇವರು ನಮ್ಮೆಲ್ಲರನ್ನು ಯಾವ ರೀತಿ ಕಾಪಾಡ್ತಾರೆ, ನಮ್ಮನ್ನು ಯಾವ ರೀತಿ ರಕ್ಷಣೆ ಮಾಡ್ತಾರೆ, ಯಾವ ರೀತಿ ಪ್ರೀತಿ ತೋರ್ತಾರೆ, ಯಾವ ರೀತಿ ನಮ್ಮನ್ನು ಮುನ್ನಡೆಸ್ತಾರೆ, ಇದು ಬಹಳ ಮುಖ್ಯವಾದ ವಾಕ್ಯ. 16ನೇ ವಾಕ್ಯ, ತಪ್ಪಿಸಿಕೊಂಡದ್ದನ್ನು ಹುಡುಕುವೆನು, ದಾರಿ ತಪ್ಪಿದ್ದನ್ನು ಮಂದೆಗೆ ಸೇರಿಸುವೆನು. ದುರ್ಬಲವಾದುದನ್ನು ಬಲಗೊಳಿಸುವೆನು, ಮುರಿದ ಅಂಗಗಳನ್ನು ಕಟ್ಟುವೆನು, ಬಲಿತ ಕೊಬ್ಬಿದ ಕುರಿಗಳನ್ನಾದರೂ ಧ್ವಂಸ ಮಾಡುವೆನು. ಒಂದು ಕುರಿಮರಿ ಎಲ್ಲಾದ್ರೂ ಬಿದ್ದು ಕಾಲು ಮುರ್ಕೊಂಡ್ರೆ, ಕೈ ಮುರ್ಕೊಂಡ್ರೆ ದಬ್ಬೆ ಕಟ್ಟಿ, ಬಟ್ಟೆ ಕಟ್ಟಿ ಅದನ್ನು ಶುಶ್ರೂಷೆ ಮಾಡ್ತಾನೆ. ಒಬ್ಬ ತಾಯಿ ಆದವರು ಕೂಡ ಮಗು ಗಾಯ ಆದ್ರೆ, ಹುಷಾರಿಲ್ಲ ಆದ್ರೆ ಯಾವ ರೀತಿ ಆರೈಕೆ ಮಾಡ್ತಾರೆ. ಅದಕ್ಕಿಂತಲೂ ಹೆಚ್ಚು ದಯಾಮಯ ದೇವರು ನನ್ನನ್ನು ನಿಮ್ಮನ್ನು ಕಾಪಾಡುವ ದೇವರಾಗಿದ್ದಾರೆ. ಆದ್ರಿಂದ ಈ ಒಂದು ಸಂದೇಶ, ಉತ್ತಮ ಕುರಿಗಾಯಿಯ ಸಂದೇಶ, ನಾನೇ ಉತ್ತಮ ಕುರಿಗಾಯಿ. ನಾನು ಇದನ್ನು ಯಾತ ಕೇಳ್ತಾರೆ ಏ ಸ್ವಾಮಿ ಅಂತ ಹೇಳಿದ್ರೆ, ಯೋಹಾನ ಸಂದೇಶ 9ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಇಡೀ ಅಧ್ಯಾಯ ಒಬ್ಬ ಕುರುಡನನ್ನು ದೃಷ್ಟಿ ಕೊಟ್ಟದ್ದಕ್ಕಾಗಿ ಫರಿಸಾಯರು, ಸದ್ದುಕಾಯರು ಆ ಒಂದು ವಿಚಾರಣೆ ಮಾಡಿ ಯೇಸುವನ್ನು ದಂಡಿಸಬೇಕೆನ್ನುವಂತ ತಿರಸ್ಕಾರದ ಮನೋಭಾವದಿಂದ ಇದ್ದದ್ದನ್ನು ನೋಡಿ ಪ್ರಭು ಯೇಸು ಕ್ರಿಸ್ತರು 10ನೇ ಅಧ್ಯಾಯದಲ್ಲಿ ಸವಿಸ್ತಾರವಾಗಿ 3 ವರ್ಷಗಳ ಕೂಡ ಈ 10ನೇ ಅಧ್ಯಾಯ ವಿಭಜಿಸಲಾಗಿದೆ. ಇಲ್ಲಿ 9ನೇ ಅಧ್ಯಾಯದಲ್ಲಿ ಅವ್ರು ಹೇಳ್ತಾರೆ, ಆ ಕುರುಡನಿಗೆ ದೃಷ್ಟಿ ಬಂದಿದ್ದಕ್ಕಾಗಿ ನೀನು ದೇವರ ಮುಂದೆ ಪ್ರಮಾಣ ಮಾಡಿ ಹೇಳು, ಆ ಮನುಷ್ಯ ಪಾಪಿ ಎಂದು ನಮಗೆ ಗೊತ್ತು. ರಕ್ಷಣೆಗೆ ಬಂದಂತ, ಕಾಪಾಡಲು ಬಂದಂತ, ಜೀವ ಕೊಡಲು ಬಂದಂತ ಯೇಸು ಅವನು ಪಾಪಿ ಎಂದು ಹೇಳು ಎಂದು ಈ ಫರಿಸಾಯರು, ಸದ್ದುಕಾಯರು ಆ ಕುರುಡರನ್ನು ಸಬ್ಬತ್ತಿನ ದೃಷ್ಟಿ ಕೊಟ್ಟದ್ದಕ್ಕಾಗಿ ಪ್ರಶ್ನೆ ಮಾಡುವಂಥದ್ದು ಇಡೀ ಅಧ್ಯಾಯ ಅಲ್ಲಿ ಇರುವುದನ್ನು ನಾವು ಕಾಣ್ತೇವೆ. ಆದ್ರಿಂದ ಈ ಪ್ರಭು ಯೇಸು ಕ್ರಿಸ್ತರ ಸಂದೇಶ, ನಾನೇ ಉತ್ತಮ ಕುರಿಗಾಯಿ. ಕುರಿಗಳು ಅವನ ಸ್ವರವನ್ನು ಕೇಳುತ್ತವೆ, ಅವನು ತನ್ನ ಕುರಿಗಳನ್ನು ಹೆಸರಿಟ್ಟು ಕರೆದು ಹೊರಗೆ ಬಿಡುತ್ತಾನೆ. ಆ ಇಸ್ರಾಯೇಲ್ನಲ್ಲಿ ಎಲ್ಲರ ಕುರಿಗಳನ್ನು ಒಂದೇ ಹಟ್ಟಿಯಲ್ಲಿ ಹಾಕುವಂಥದ್ದು. ರಾತ್ರಿ ಹೊತ್ತು 5-6 ಜನ ಕುರಿ ಮಂದೆಯನ್ನು ಒಂದೇ ಹಟ್ಟಿಯಲ್ಲಿ ಹಾಕುವಂಥದ್ದು. ಹೊರಗೆ ಬಿಡಬೇಕಾದ್ರೆ ಆ ಕುರುಬ ಅವುಗಳನ್ನು ಕರೀತಿದ್ದ. ಆ ಕುರುಬನ ಸ್ವರಗಳನ್ನು ಆಲಿಸಿ ಆಯಾಯ ಕುರಿ ಮಂದೆಗಳು ಕುರುಬನನ್ನು ಹಿಂಬಾಲಿಸುತ್ತಿದ್ದವು. ಆದ್ರಿಂದ ಅಲ್ಲಿ ಹೇಳುವಂಥದ್ದು, ಕಾವಲುಗಾರನು ಅವನಿಗೆ ಬಾಗಿಲು ತೆರೆಯುತ್ತಾನೆ, ಕುರಿಗಳು ಅವನ ಸ್ವರವನ್ನು ಕೇಳುತ್ತವೆ, ಅವನು ತನ್ನ ಕುರಿಗಳನ್ನು ಹೆಸರಿಟ್ಟು ಕರೆದು ಹೊರಗೆ ಬಿಡುತ್ತಾನೆ ಎಂದು ಹೇಳ್ತಾರೆ. ಕುರಿಗಳಿಗೆ ನಾನೇ ಬಾಗಿಲು. ಈ ಒಂದು ಅಧ್ಯಾಯದಲ್ಲಿ 5 ಸಲ ನಾನೇ ಬಾಗಿಲು, ನಾನೇ ಬಾಗಿಲು, ನಾನೇ ಬಾಗಿಲು, ನನ್ನ ಮೂಲಕ ಒಳಹೋಗಲು ಸುರಕ್ಷಿತನಾಗಿರುತ್ತಾನೆ, ಅವನು ಒಳಗೆ ಹೋಗುತ್ತಾನೆ, ಹೊರಗೆ ಬರುತ್ತಾನೆ ಎನ್ನುವಂಥ ಅಂಶಗಳನ್ನು ನಾವು ಕೇಳ್ತೇವೆ. ಆದ್ರಿಂದ ಪ್ರಭು ಯೇಸುವಿನಲ್ಲಿ ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರ ಸ್ವರವನ್ನು ಆಲಿಸಿ ಜೀವಿಸಿ ನಡೆಯುವಂತ ಕಾರ್ಯ ನಮ್ಮದಾಗಬೇಕು. ಇಂದಿನ ಮೊದಲನೇ ವಾಚನದಲ್ಲಿ ನಾವು ನೋಡ್ತೇವೆ, ಪೇತ್ರ
ಆ ಶುಭ ಸಂದೇಶವನ್ನು ಸಾರುವಂತ ಒಂದು ಘಟನೆಯನ್ನು ನಾವು ನೋಡ್ತೇವೆ. ಇಲ್ಲಿ ಪೇತ್ರ ಹೇಳ್ತದೆ, ಪೇತ್ರ ಪವಿತ್ರಾತ್ಮರಿಂದ ಅನುಗ್ರಹವಾಗಿ ಅವನು ಯಾರನ್ನು ಯೇಸುಸ್ವಾಮಿಯನ್ನು ಕೊಂದ್ರು, ಯಾರು ಯೇಸುಸ್ವಾಮಿಯನ್ನು ಶಿಲುಬೆಗೆ ಏರಿಸಿದ್ರು, ಅವಿತು ಅಡಗಿ ಪ್ರಾಣಾಪಾಯದಿಂದ ಕುಳಿತಿದ್ದಂತ ಪೇತ್ರ ಪವಿತ್ರಾತ್ಮನ ಅನುಗ್ರಹದ ಮೂಲಕ ಬಂದು ಹೇಳ್ತಾನೆ ಈ ಜನರಿಗೆ, ಇಸ್ರಾಯೇಲ್ ಜನರಿಗೆ ಇದು ನಿಶ್ಚಯವಾಗ್ತದೆ, ನೀವು ಶಿಲುಬೆಗೆ ಏರಿಸಿದ ಈ ಯೇಸುಸ್ವಾಮಿಯನ್ನು ದೇವರು ಪ್ರಭುವನ್ನಾಗಿ ಅಭಿಷೇಕ ಲೋಕೋದ್ಧಾರಕರನ್ನಾಗಿ ನೇಮಿಸಿದ್ದಾರೆ. ಅಭಿಷೇಕ ಲೋಕೋದ್ಧಾರಕರನ್ನಾಗಿ ನೇಮಿಸಿದ್ದಾರೆ. ಕುರಿಮರಿಯ ಕಾಪಾಡುವಂಥದ್ದು ಇನ್ನೊಂದು ಅರ್ಥದಲ್ಲಿ ಅವನು ಅಭಿಷಕ್ತರಾದ ಲೋಕೋದ್ಧಾರಕ, ಪ್ರತಿಯೊಬ್ಬ ವ್ಯಕ್ತಿಯನ್ನು ಕಾಪಾಡುವಂತ ಲೋಕೋದ್ಧಾರಕ. ಅದು ತನ್ನ ಶಿಲುಬೆಯ ಮರಣದಲ್ಲಿ. ನೀವು ಶಿಲುಬೆಗೆ ಏರಿಸಿದ ಯೇಸುಸ್ವಾಮಿಯನ್ನೇ ದೇವರು ಪ್ರಭುವನ್ನಾಗಿಯೂ ಅಭಿಷಕ್ತ ಲೋಕೋದ್ಧಾರಕನಾಗಿಯೂ ನೇಮಿಸಿದ್ದಾರೆ. ಇದನ್ನು ಕೇಳಿದ ಜನರಲ್ಲಿ ಅಲಗು ನೆಟ್ಟಿತಂತಾಯಿತು. ಯೇಸುವನ್ನು ಹಿಡಿದು ಕೊಂದಂತ ಜನ ಒಂದ್ಸರ ಅಡಗಿ ಅವತ್ತರ ನಲಗಿ ಏನಪ್ಪ ಇದು ಅಂತ ಕೇಳ್ತಾರೆ, ಇವನಿಗೆ ಎಲ್ಲಿ ಬರ್ತೀವಿ ಧೈರ್ಯ ಅಂತ. ಆಗ ಹೇಳ್ತಾನೆ, ಹಾಗಾದ್ರೆ ಏನ್ ಮಾಡ್ಬೇಕು, ನಾನ್ ಮಾಡ್ಬೇಕು ಅಂತ ಅಲ್ಲಿದ್ದ ಜನ ಎಲ್ಲ ಕೇಳ್ತಾರೆ. ಅದಕ್ಕೆ ಅವನು ಹೇಳ್ತಾನೆ, ನಿಮ್ಮಲ್ಲಿ ಪ್ರತಿಯೊಬ್ಬನು ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖನಾಗಿ ದೇವನಿಗೆ ವಿಮುಖನಾಗಲಿ, ಯೇಸು ಕ್ರಿಸ್ತನ ನಾಮದಲ್ಲಿ ದೀಕ್ಷಾ ಸ್ನಾನ ಪಡೆಯಿರಿ. ಅಭಿಷಕ್ತರಾದ ಲೋಕೋದ್ಧಾರಕನ ರಕ್ತದಲ್ಲಿ, ಅವರ ಒಂದು ನೀರಿನಲ್ಲಿ ನಾವು ಸ್ನಾನ ದೀಕ್ಷೆಯನ್ನು ಪಡೆದಿದ್ದೇವೆ, ಸಂಸ್ಕಾರಗಳನ್ನು ಪಡೆದಿದ್ದೇವೆ. ಅದರಿಂದ ನಾವು ಮುನ್ನಡೆಯುವಂತ ವ್ಯಕ್ತಿಗಳು ನಾವಾಗಿದ್ದೇವೆ. ಆದ್ರಿಂದ ನೀವು ಈ ಒಂದು ದೀಕ್ಷಾ ಸ್ನಾನ ಪಡೆದು ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಜೀವಿಸಿರಿ. 3,000 ಜನರು ಅಲ್ಲಿ ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಪಡೆದ್ರು ಅಂತ ಹೇಳುತ್ತೆ. ಇಂದಿನ 2ನೇ ವಾಚನ, ಪೇತ್ರನು ಬರೆದಂತ ವಾಚನ, ಇಲ್ಲಿ ಕಾಣುವಂಥದ್ದು, ಅವರು ಯಾವ ಪಾಪವನ್ನು ಮಾಡಲಿಲ್ಲ, ಅವರ ಬಾಯಿಂದ ಅಬದ್ಧವಾದ ಮಾತೊಂದು ಕೇಳಿ ಬರಲಿಲ್ಲ, ಅವರು ಅವಮಾನಪಡಿಸಿದವರು ಪ್ರತಿಯಾಗಿ ಅವಮಾನಪಡಿಸಲಿಲ್ಲ, ಅವರು ಯಾತನೆ ಅನುಭವಿಸುವಾಗಲೂ ಯಾರಿಗೂ ಬೆದರಿಕೆ ಹಾಕಲಿಲ್ಲ, ಬದಲಾಗಿ ಸತ್ವ ಸ್ವರೂಪರು ನ್ಯಾಯಾಧಿಪತಿಯಾದ ದೇವರಿಗೆ ತಮ್ಮನ್ನೇ ಒಪ್ಪಿಸಿಕೊಟ್ಟರು. ಈ ಒಂದು ದಿವ್ಯ ಬಲಿಪೂಜೆಯ ಕಾಣಿಕೆಯಲ್ಲಿ ನಾವು ಯಾರನ್ನೂ ಒಪ್ಪಿಸಿಕೊಡುವುದಲ್ಲ, ಪ್ರಭು ಯೇಸು ಕ್ರಿಸ್ತರನ್ನೇ ಒಪ್ಪಿಸಿಕೊಟ್ಟು ಅವರನ್ನೇ ನಾವು ಸ್ವೀಕರಿಸುವಂತ ವರದಾನ ನಾವು ಪಡೆದಾಗಿದ್ದೇವೆ. ಇಲ್ಲಿ ಬಹಳ ಚೆನ್ನಾಗಿದೆ, ನಾವು ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ ಜೀವಿಸುವಂತೆ ಕ್ರಿಸ್ತ ಯೇಸು ತಮ್ಮ ದೇಹದಲ್ಲಿ ನಮ್ಮ ಪಾಪಗಳನ್ನು ಹೊತ್ತು ಶಿಲುಬೆಯ ಮರವನ್ನೇರಿದರು. ಈಗೋ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಾವು ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ ಜೀವಿಸುವಂತೆ ಕ್ರಿಸ್ತ ಯೇಸು ತಮ್ಮ ದೇಹದಲ್ಲಿ ನಮ್ಮ ಪಾಪಗಳನ್ನು ಹೊತ್ತು ಶಿಲುಬೆಯ ಮರಣವನ್ನೇರಿದರು. ಕುರಿಮರಿಯ ಅರ್ಪಣೆ, ಓತ ಕೋಣಗಳ ಅರ್ಪಣೆ ಅಲ್ಲ, ತಾನೇ ಶಿಲುಬೆಯಲ್ಲಿ ಏರಿ ತಮ್ಮ ರಕ್ತದ ಮೂಲಕ ನಮಗೆ ರಕ್ಷಣೆಯನ್ನು ಕೊಟ್ಟು ಅವರ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ. ಹೋದ ವಾರ ಕೂಡ ನಾನು ಹೇಳಿದ್ದೆ, ಎಮ್ಮಾವುಸ್ ಮತ್ತು ಪುನರುತ್ಥಾನದ ಆ ಒಂದು ಚಿಹ್ನೆ, ಯೇಸು ನನ್ನ ಗಾಯಗಳನ್ನು ನೋಡಿರಿ, ಅವರ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ. ನೀವು ದಾರಿ ತಪ್ಪಿದ ಕುರಿಗಳಂತೆ ಅಲೆಯುತ್ತಿದ್ದೀರಿ. ಈಗಲಾದರೂ ನಿಮ್ಮ ಆತ್ಮಗಳನ್ನು ಕಾಯುವ ಕುರಿಗಾಯಿಯೂ ಸಂರಕ್ಷಕನು ಆದಾತನ ಬಳಿಗೆ ಮರಳಿದ್ದೀರಿ. ಆದ್ದರಿಂದ ಪ್ರಭು ಯೇಸುವಿನಲ್ಲಿ ಪ್ರಿಯರೇ, ಅಭಿಷಕ್ತರಾದ ಲೋಕೋದ್ಧಾರಕ ನಮ್ಮೆಲ್ಲರಿಗೂ ಪುನಶ್ಚೇತನ ನೀಡುವನು, ನಮಗೆ ಪ್ರಾಣವನ್ನು ನೀಯುವಂತವನು ಪ್ರಭು ಯೇಸು ಕ್ರಿಸ್ತರಾಗಿದ್ದಾರೆ. ಅವರು ತನ್ನತನವನ್ನು ಬಯಸದೆ ಕುರಿಯ ಅಭ್ಯುದಯ ಬಯಸಿ ತ್ಯಾಗಕ್ಕೂ ಸಿದ್ಧರಾಗಿದ್ದರು. ಪ್ರಭು ಯೇಸುವಿನಲ್ಲಿ ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರ ಒಂದು ಸ್ಥಾನದಲ್ಲಿ ಪೇತ್ರ, ಗುರು ಹಿರಿಯರು, ಪ್ರತಿಯೊಬ್ಬ ತಂದೆ ತಾಯಿ ಇದ್ದಾರೆ ಎಂಬುದನ್ನು ನಾವು ಮರೆಯದಿರೋಣ. ಅಂದು ಯೇಸುಸ್ವಾಮಿಯನ್ನು ಹಿಂಬಾಲಿಸಲು ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ, ಅನೇಕ ವ್ಯಕ್ತಿಗಳು ಯೇಸುವನ್ನು ಹಿಂಬಾಲಿಸಿದರು. ಅಂತೆಯೇ ನಮ್ಮ ಜೀವನದಲ್ಲಿ ನಾವು ಕೂಡ ಪ್ರಭು ಯೇಸು ಕ್ರಿಸ್ತನನ್ನು ಹಿಂಬಾಲಿಸೋಣ. ವಿಶೇಷವಾಗಿ ಸ್ವರವನ್ನು ಆಲಿಸಿದ ನಿಕೋದೇಮ ಯೇಸುವಿನ ಶಿಷ್ಯನಾದ, ಸ್ವರ ಆಲಿಸಿದ ಪೇತ್ರ ಮತ್ತು ಯೋಹಾನ ಯೇಸುವಿನ ಶಿಷ್ಯರಾದರು. ಸ್ವರ ಆಲಿಸಿದ ಜಕ್ಕೆಯು ಮನ ಪರಿವರ್ತನೆಗೊಂಡ, ಸ್ವರ ಆಲಿಸಿದ ಸಮಾರ್ಯದ ಸ್ತ್ರೀ ಜೀವೋದ್ಧಾರ ಪಡೆದಳು, ಸ್ವರ ಆಲಿಸಿದ ಮಗ್ದಲದ ಮರಿಯ ಪುನರುತ್ಥಾನಗೊಂಡ ಕ್ರಿಸ್ತನನ್ನು ತೋರಿಸಿಕೊಡುವ ಶ್ರೇಷ್ಠಳಾದಳು. ಆದ್ದರಿಂದ ಪ್ರಭು ಯೇಸುವಿನಲ್ಲಿ ಪ್ರಿಯರೇ,
ನನ್ನ ನಿಮ್ಮ ಮನ ಪರಿವರ್ತನೆ ಪ್ರಭು ಯೇಸು ಕ್ರಿಸ್ತರ ಸ್ವರವನ್ನು ಆಲಿಸುವುದು, ಅವರ ವಾಕ್ಯಗಳನ್ನು ಆಲಿಸುವುದು, ಅವರ ಶರೀರ ಮತ್ತು ರಕ್ತದ ಆ ಒಂದು ಪರಮ ಪ್ರಸಾದವನ್ನು ಸ್ವೀಕರಿಸಿ ನಾವು ಪುನಶ್ಚೇತನಗೊಂಡು ಪ್ರಭು ಯೇಸು ಕ್ರಿಸ್ತರಿಗೆ ಮಾದರಿಯಾಗಿ ಬಾಳುವಂತ ಜೀವನಕ್ಕಾಗಿ ನಾವು ವಿಶೇಷವಾಗಿ ಈ ಒಂದು ಬಲಿಪೂಜೆಯಲ್ಲಿ ನಾವು ಪ್ರಾರ್ಥಿಸೋಣ. ನಾವು ಒಳ್ಳೆಯ ಕುರುಬರ ಒಂದು ಸ್ಥಾನದಲ್ಲಿದ್ದೇವೆ. ಪ್ರತಿಯೊಂದು ತಂದೆ ತಾಯಿ ಈ ಒಂದು ಸ್ಥಾನದ ವಿಶೇಷ ಕಾರಣಕರ್ತರಾಗಿದ್ದಾರೆ. ಆದ್ದರಿಂದ ನಾವು ಒಳ್ಳೆಯ ಕುರುಬರಾಗಿ ತಂದೆ ತಾಯಿಗಳಾಗಿ ನಮ್ಮ ಮಕ್ಕಳನ್ನು ಮುನ್ನಡೆಸುವಂತ ತಂದೆ ತಾಯಿಗಳು ಕುರುಬರು ನಾವಾಗೋಣ. ಮತ್ತು ಕುರಿಮಂದೆಯಾಗಿ ಯೇಸುವಿನ ಶಿಷ್ಯರಾಗಿ ಈ ಒಂದು ವಿಚಾರಣೆಯು ಒಂದು ಉತ್ತಮ ಕುಟುಂಬವಾಗಿ ಪ್ರಭು ಯೇಸು ಕ್ರಿಸ್ತರ ವಾಕ್ಯಗಳನ್ನು ಆಲಿಸಿ ಅವರ ಸಂಸ್ಕಾರಗಳನ್ನು ನಾವು ಸ್ವೀಕರಿಸಿ ಇತರರಿಗೂ ಹಂಚಿ ಆಧ್ಯಾತ್ಮಿಕವಾಗಿ ಬಾಳೋಣ. ಕುರುಬನಂತೆ ಎಲ್ಲಾ ಸಂದರ್ಭದಲ್ಲಿ ಒಳ್ಳೆಯ ಸಲಹೆಗಳನ್ನು, ಸೌದಾರ್ಯಗಳನ್ನು, ಕಾರ್ಯಗಳನ್ನು ದಯಾಮಯ ದೇವರಿಗೆ ಒಪ್ಪಿಸಿಕೊಟ್ಟು ಜೀವಿಸೋದಕ್ಕಾಗಿ ನಮ್ಮನ್ನೇ ನಾವು ಸಮರ್ಪಿಸಿಕೊಟ್ಟು ಬಾಳುವುದಕ್ಕೆ ನಾವು ಪ್ರಯತ್ನಿಸೋಣ. ಆದ್ದರಿಂದ ಪ್ರಭು ಯೇಸು ಕ್ರಿಸ್ತರ ರಕ್ಷಣೆ, ಪ್ರಭು ಯೇಸು ಕ್ರಿಸ್ತರ ಕ್ಷಮೆ, ಪ್ರಭು ಯೇಸು ಕ್ರಿಸ್ತರ ಪ್ರೀತಿ, ಪ್ರಭು ಯೇಸು ಕ್ರಿಸ್ತರ ಒಂದು ಪುನಶ್ಚೇತನಗೊಳಿಸುವಂತ ಕಾರ್ಯಕ್ಕೆ ನಮ್ಮನ್ನೇ ತೊಡಗಿಸಿಕೊಂಡು ಇಡೀ ಒಂದು ಕುಟುಂಬವ ಕುರಿಮಂದೆಯಾಗಿ ಪ್ರಭು ಯೇಸು ಕ್ರಿಸ್ತನ ಸ್ವರವನ್ನು ಆಲಿಸಿ ಐಕ್ಯತೆಯಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ ಅವರ ಆಶೀರ್ವಾದದಲ್ಲಿ, ಅವರ ಒಂದು ಕಾಪಾಡುವಿಕೆಯಲ್ಲಿ ಜೀವಿಸುವುದಕ್ಕಾಗಿ ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಆಮೇಲೆ